ಕನ್ನಡ ಬೈಬಲ್ ಕ್ವಿಜ್ ಆದಿಕಾಂಡ 21ನೇ ಅಧ್ಯಾಯ. ಸಾರಳಲ್ಲಿ ಹುಟ್ಟಿದ ಮಗನ ಹೆಸರೇನು? ಆಪ್ಷನ್ ಎ ಇಷ್ಮಾಯೇಲ, ಆಪ್ಷನ್ ಬಿ ಇಸಾಕ, ಆಪ್ಷನ್ ಸಿ ಯೋಸೇಫ, ಆಪ್ಷನ್ ಡಿ ಯಾಕೋಬ. ಸರಿಯಾದ ಉತ್ತರ ಇಸಾಕ. ಆದಿಕಾಂಡ 21:3. ಇಸಾಕನು ಹುಟ್ಟಿದಾಗ ಅಬ್ರಹಾಮನಿಗೆ ಎಷ್ಟು ವರ್ಷ ಆಗಿತ್ತು? ಆಪ್ಷನ್ ಎ 75 ವರ್ಷ, ಆಪ್ಷನ್ ಬಿ 99 ವರ್ಷ, ಆಪ್ಷನ್ ಸಿ 95 ವರ್ಷ, ಆಪ್ಷನ್ ಡಿ 100 ವರ್ಷ. ಸರಿಯಾದ ಉತ್ತರ 100 ವರ್ಷ. ಆದಿಕಾಂಡ 21:5. ಅಬ್ರಹಾಮನು ಹಾಗರಳನ್ನು ಕಳುಹಿಸಿಬಿಟ್ಟ ಮೇಲೆ ಅವಳು ಯಾವ ಕಾಡಿನಲ್ಲಿ ಅಲೆಯುತ್ತಿದ್ದಳು? ಆಪ್ಷನ್ ಎ ಗೆರಾರಿನ, ಆಪ್ಷನ್ ಬಿ ಕಾನಾನಿನ, ಆಪ್ಷನ್ ಸಿ ಬೇರ್ಷೆಬದಲ್ಲಿನ, ಆಪ್ಷನ್ ಡಿ ಐಗುಪ್ತದಲ್ಲಿನ. ಸರಿಯಾದ ಉತ್ತರ ಬೇರ್ಷೆಬದಲ್ಲಿನ. ಆದಿಕಾಂಡ 21:14. ಹಾಗರಳು ಬೇರ್ಷೆಬ ಕಾಡಿನಲ್ಲಿದ್ದಾಗ ದೇವರು ಅವಳ ಕಣ್ಣನ್ನು ತೆರೆದಾಗ ಡ್ಯಾಶ್ ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಸಿಕೊಂಡಳು. ಆಪ್ಷನ್ ಎ ಬಾವಿಯನ್ನು, ಆಪ್ಷನ್ ಬಿ ಹೊಳೆಯನ್ನು, ಆಪ್ಷನ್ ಸಿ ಕೆರೆಯನ್ನು, ಆಪ್ಷನ್ ಡಿ ಹೊಂಡವನ್ನು. ಸರಿಯಾದ ಉತ್ತರ ಬಾವಿಯನ್ನು. ಆದಿಕಾಂಡ 21:19. ಬೇರ್ಷೆಬ ಅಂದರೆ ಡ್ಯಾಶ್. ಆಪ್ಷನ್ ಎ ಕಟ್ಟುನಿಟ್ಟಿನ ಬಾವಿ, ಆಪ್ಷನ್ ಬಿ ಹರಕೆಯ ಬಾವಿ, ಆಪ್ಷನ್ ಸಿ ವರತೆಯ ಬಾವಿ, ಆಪ್ಷನ್ ಡಿ ಪ್ರಮಾಣದ ಬಾವಿ. ಸರಿಯಾದ ಉತ್ತರ ಪ್ರಮಾಣದ ಬಾವಿ. ಆದಿಕಾಂಡ 21:30. ಅಬ್ರಹಾಮನು ಬೇರ್ಷೆಬದಲ್ಲಿ ಡ್ಯಾಶ್ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಆಪ್ಷನ್ ಎ ಎಣ್ಣೆ ಮರ, ಆಪ್ಷನ್ ಬಿ ಪಿಚುಲ ವೃಕ್ಷ, ಆಪ್ಷನ್ ಸಿ ಈಚಲ ವೃಕ್ಷ, ಆಪ್ಷನ್ ಡಿ ಬೋಧಿ ವೃಕ್ಷ. ಸರಿಯಾದ ಉತ್ತರ ಪಿಚುಲ ವೃಕ್ಷ. ಆದಿಕಾಂಡ 21:33. ದೇವರು ಇಸ್ರಾಯೇಲನ ಸಂಗಡ ಇದ್ದನು. ಅವನು ಬೆಳೆದು ಕಾಡಿನಲ್ಲಿ ವಾಸವಾಗಿದ್ದು ಡ್ಯಾಶ್ ಆದನು. ಆಪ್ಷನ್ ಎ ವ್ಯವಸಾಯಗಾರ, ಆಪ್ಷನ್ ಬಿ ಬಿಲ್ಲುಗಾರ, ಆಪ್ಷನ್ ಸಿ ಯುದ್ಧವೀರ, ಆಪ್ಷನ್ ಡಿ ಕುರುಬ. ಸರಿಯಾದ ಉತ್ತರ ಬಿಲ್ಲುಗಾರ. ಆದಿಕಾಂಡ 21:20. ಹಾಗರಳು ಇಷ್ಮಾಯೇಲನಿಗೆ ಡ್ಯಾಶ್ ದೇಶದಿಂದ ಕನ್ನಿಕೆಯನ್ನು ತರಿಸಿ ಮದುವೆ ಮಾಡಿಸಿದಳು. ಆಪ್ಷನ್ ಎ ಐಗುಪ್ತ, ಆಪ್ಷನ್ ಬಿ ಕಾನಾನ್, ಆಪ್ಷನ್ ಸಿ ಬೇರ್ಷೆಬ, ಆಪ್ಷನ್ ಡಿ ಗೆರಾರ್. ಸರಿಯಾದ ಉತ್ತರ ಐಗುಪ್ತ. ಆದಿಕಾಂಡ 21:21. ಅಬಿಮೆಲೇಕನ ಸೇನಾಪತಿಯ ಹೆಸರು ಡ್ಯಾಶ್. ಆಪ್ಷನ್ ಎ ಬೆನಮ್ಮಿ, ಆಪ್ಷನ್ ಬಿ ಮೋವಾಬ್, ಆಪ್ಷನ್ ಸಿ ಫಿಕೋಲನು, ಆಪ್ಷನ್ ಡಿ ಕೂಷನು. ಸರಿಯಾದ ಉತ್ತರ ಫಿಕೋಲನು.
ಆದಿಕಾಂಡ 21:22. ಬೇರ್ಷೆಬದಲ್ಲಿ ಅಬ್ರಹಾಮನು ಬಾವಿ ತೋಡಿಸಿದ್ದಾನೆ ಎಂಬುದಕ್ಕಾಗಿ ಅಬಿಮೆಲೇಕನಿಗೆ ಸಾಕ್ಷಿಗಾಗಿ ಎಷ್ಟು ಕುರಿಗಳನ್ನು ಕೊಟ್ಟನು? ಆಪ್ಷನ್ ಎ 3 ಕುರಿ, ಆಪ್ಷನ್ ಬಿ 5 ಕುರಿ, ಆಪ್ಷನ್ ಸಿ 7 ಕುರಿ, ಆಪ್ಷನ್ ಡಿ 9 ಕುರಿ. ಸರಿಯಾದ ಉತ್ತರ 7 ಕುರಿ. ಆದಿಕಾಂಡ 21:30.